Integration, class 16. Previous class alli integration of the form e power x into f of x plus f dash of x dx is equal to e power x into f of x plus c. ಈ ಫಾರ್ಮ್ಯಾಟಲ್ಲೆಲ್ಲ ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ದು ಅಷ್ಟೇ, ಹೌದಾ? ಮತ್ತು ಈ ಫಾರ್ಮ್ಯಾಟಲ್ಲಿರೋದು ಇಂಪಾರ್ಟೆಂಟ್ ಅಂತಲೇ ಹೇಳಿದ್ವಿ, ಗೊತ್ತಿರಬೇಕು. ನಾನು ಇವತ್ತು ತೊಗೊಂಡ್ರಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನೋಡಿ, ಇದು ಡಿಫ್ರೆನ್ಷಿಯೇಷನ್ ಪ್ರಾಡಕ್ಟ್ ರೂಲ್ ಇತ್ತಲ್ಲ, ಅದೇ ಥರ ಇಂಟಿಗ್ರೇಷನ್ ಅಲ್ಲ ಅಷ್ಟೇ. ಬೈ ಪಾರ್ಟ್ ಅಂತ ಹೇಳ್ತೀವಿ, ಅಂದರೆ ಪಾರ್ಟ್ ವೈಸ್ ಇಂಟಿಗ್ರೇಟ್ ಮಾಡೋದು, ಬೈ ಪಾರ್ಟ್ ಅಂತಲೇ ಇದೆ, ಹೌದಾ? ಇಲ್ಲೇನು ಹೇಳುತ್ತೆ ಅಂದರೆ ಥಿಯರಮ್ ನೋಡ್ಕೊಳ್ಳಿ ಜಸ್ಟ್. ಇಫ್ ಯು ಆ್ಯಂಡ್ ವಿ ಆರ್ ಫಂಕ್ಷನ್ ಆಫ್ ಎಕ್ಸ್ ಆಗಿತ್ತು ಅಂದರೆ ದೆನ್ ಇಂಟಿಗ್ರೇಷನ್ ಆಫ್ ಯು ಡಿ ವಿ ಈಸ್ ಈಕ್ವಲ್ ಟು ಯು ವಿ ಮೈನಸ್ ಇಂಟಿಗ್ರೇಷನ್ ಆಫ್ ವಿ ಡಿ ಯು ಅಂತ ಹೇಳ್ತೀವಿ. ನೋಡ್ಕೊಳ್ಳಿ, ಆ್ಯಕ್ಚುಲಿ ಈ ಫಾರ್ಮುಲಾಕ್ಕಿಂತ ಇನ್ನೊಂದು ಫಾರ್ಮುಲಾ ಹೇಳ್ತೀವಿ, ಅದು ಕರೆಕ್ಟಾಗಿ ಗೊತ್ತಾಗಬೇಕು. ಎರಡು ಒಂದೇ ಅದು. ನೋಡಿ, ಇನ್ನೊಂದು ಏನಂತ ಹೇಳ್ತೀವಿ ಅಂದರೆ ಇಂಟಿಗ್ರೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇತ್ತು ಅಂದರೆ ಇಂಟಿಗ್ರೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್. ನೋಡಿ, ಇಲ್ಲಿ ಎರಡು ಫಂಕ್ಷನ್ನು ಮಲ್ಟಿಪ್ಲೈ ಆಗಿದೆ, ಹೌದಾ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇತ್ತು ಅಂದರೆ ಇಂಟಿಗ್ರೇಷನ್ ಏನು ಹೇಳುತ್ತೆ ಅಂದರೆ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ನೋಡ್ಕೊಳ್ಳಿ, ಏನು ಬೈ ಪಾರ್ಟ್ಸ್ ಏನು ಹೇಳುತ್ತೆ. ಮತ್ತೊಂದು ಡಿಫ್ರೆನ್ಸಿಯೇಷನ್ ಥರ ಇಲ್ಲ, ಅಲ್ಲಿ ಡಿಫ್ರೆನ್ಸಿಯೇಷನ್ ಆದರೆ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಬರ್ಕೊಂಡ್ಬಿಡ್ತಿದ್ವಿ. ಆದರೆ ಇಲ್ಲೇನು, ಇಲ್ಲಿ ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಅಂತ ಹೇಳ್ತೀವಿ, ಹೌದಾ? ನೋಡಿ, ಇಲ್ಲೂ ಸೇಮ್ ಇರೋದು. ಆ್ಯಕ್ಚುಲಿ ಇದನ್ನ ಇಂಟಿಗ್ರೇಷನ್ ಆಫ್ ಯು ಇಂಟು ಡಿ ವಿ ಇದೆಯಲ್ಲ, ಇದನ್ನ ಫಸ್ಟ್ ಅಂದ್ಕೊಳ್ಳಿ, ಇದನ್ನು ಸೆಕೆಂಡ್ ಅಂದ್ಕೊಳ್ಳಿ ಅಷ್ಟೇ. ಇದ್ರ ಪ್ರಕಾರ ಏನಾಗಿರುತ್ತೆ, ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್. ಅದನ್ನೇ ತಾನೇ ನಾವು ಇಲ್ಲಿ ಹೇಳಿದ್ದು, ಹೌದಾ? ಹಾಗೆ ನೋಡಿ, ಏನು ಬರ್ಬೋದು, ಯು ಇಂಟು ಇಂಟಿಗ್ರೇಷನ್ ಆಫ್ ಡಿ ವಿ, ಹೌದಾ? ಈಗ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್ ಬರೀತಿದ್ವಿ, ಆ್ಯಕ್ಚುಲಿ ಇದು ಇಂಟಿಗ್ರೇಷನ್ ಆಫ್ ಒನ್ ವಿತ್ ರೆಸ್ಪೆಕ್ಟ್ ಟು ವಿ ಅಂತೇಳಿ, ಹೌದಾ? ಅಂದರೆ ವಿನೇ ಬರುತ್ತಲ್ಲ, ಮೈನಸ್ ಇಂಟಿಗ್ರೇಷನ್ ಆಫ್ ಡಿ ವಿ ಅಂದರೆ ವಿ ಡಿ ಯು ಬಂತು, ಹೌದಾ? ನೋಡಿ, ಯು ವಿ ಮೈನಸ್ ಇಂಟಿಗ್ರೇಷನ್ ಆಫ್ ವಿ ಡಿ ಯು ಇದೆ, ಹೌದಾ? ಯಾಕೆ ನೋಡಿ, ಇದನ್ನೇ ಈ ಥರ ಹೇಳ್ಬೋದು. ನಮಗೆ ಇದು ಗೊತ್ತಿತ್ತು ಅಂತ ಹೇಳಿದ್ರೆ ಪ್ರಾಬ್ಲಮ್ಸಲ್ಲೆಲ್ಲ ನಾವು ಇದನ್ನು ಯೂಸ್ ಮಾಡ್ಕೊಂಡು ಹೋಗ್ತೀವಿ, ಆಯ್ತಲ್ಲ? ನೋಡಿ, ಈಗ ಇದನ್ನು ಯಾವ ಥರ ಪ್ರೂವ್ ಮಾಡ್ತೀವಿ ನೋಡ್ಕೊಳ್ಳಿ. ಪ್ರೂಫ್ ಆ್ಯಕ್ಚುಲಿ ನಾವು ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ನೋಡ್ಕೊಳ್ಳಿ, ಪ್ರೂಫ್ ಲೆಟ್ y ಈಸ್ ಈಕ್ವಲ್ ಟು ಯು ಇಂಟು ವಿ ತೊಗೊತೀವಿ. ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದೆ ಅಂದರೆ y ದ ಡಿಫ್ರೆನ್ಷಿಯನ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ರೂಲ್ ಫಸ್ಟ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್ ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಅಂದರೆ ಡಿ ಯು ಬೈ ಡಿ ಎಕ್ಸ್, ಹೌದಾ? ನೋಡಿ, ಎಲ್ಲ ಕಡೆ ಡಿ ಎಕ್ಸ್ ಇದೆ, ಮಲ್ಟಿಪ್ಲೈ ಬೈ ಡಿ ಎಕ್ಸ್ ಮಾಡ್ಕೊತೀನಿ. ಹಾಗಾದ್ರೆ ಇಲ್ಲಿ ಏನು ಬರ್ಬೋದು, ಡಿ ಎಕ್ಸ್ ಕ್ಯಾನ್ಸಲ್ ಆಗಿಬಿಟ್ಟು ಡಿ ವೈ ಇಸ್ ಈಕ್ವಲ್ ಟು ಯು ಡಿ ವಿ ಪ್ಲಸ್ ವಿ ಡಿ. ಡಿ ಈ ಕಡೆ ಹೋಯ್ತಾನ ಇಂಟಿಗ್ರೇಷನ್ ಆಗುತ್ತಲ್ಲ, ಹಾಗಾದ್ರೆ ವೈ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಯು ಡಿ ವಿ ಪ್ಲಸ್ ವಿ ಡಿ ಯು, ಹೌದಾ? ನೋಡಿ, ವೈ ಅಂದರೆ ಯು ವಿ ತೊಗೊಂಡಿದ್ವಲ್ಲ, ಫಾರ್ ಯು ವಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ರೂಲ್ ಗೊತ್ತಿದೆ, ಪ್ಲಸ್ ಇತ್ತು ಅಂದರೆ ಸ್ಪ್ಲಿಟ್ ಮಾಡ್ಬೋದಲ್ಲ,
or integration of u dv plus integration of v du. ಇನ್ನೊಂದು ಈ ಕಡೆ ತಗೊಳ್ಳಿ. uv minus integration of v du is equal to integration of u dv. ಹೌದಾ? ಅದನ್ನೇ ಪ್ರೂವ್ ಮಾಡಬೇಕಿತ್ತು ಅಷ್ಟೇ. ಅದು ನೋಡಿ ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು ಆಯ್ತಲ್ಲ. ಈಗ ಇದು ನೋಟ್ ಅಂತ ತೊಗೊಂಡಿರ್ತೀವಿ ನಾವು, ಫಸ್ಟ್ ಒನ್. ಇದರಲ್ಲಿ ಇನ್ನೊಂದು ನೋಟ್ ಬರುತ್ತೆ, ಅದನ್ನೇ ಹೇಳ್ತೇನೆ. ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಇತ್ತು ಅಂದರೆ ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್. ಆಯ್ತಲ್ಲ. ಇದು ನೋಡಿ ಇಲ್ಲಿ ಎಕ್ಸಾಂಪಲ್ ಜಸ್ಟು. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಇತ್ತು ಅಂದ್ಕೊಳ್ಳಿ, ಡಿ ಎಕ್ಸ್. ನೋಡ್ಕೊಳ್ಳಿ, ಈಗ ಇಲ್ಲೇನು ಐಡಿಯಾ ಗೊತ್ತಾಗಬೇಕು ಅಂತೇಳಿ, ಎಕ್ಸ್ನ ಈಗ ಫಸ್ಟ್ ಫಂಕ್ಷನ್, ಸೈನ್ ಎಕ್ಸ್ನ ಸೆಕೆಂಡ್ ಫಂಕ್ಷನ್ ಅಂದ್ಕೊಂಡೆ ಅಂದರೆ ಯಾವಾಗಲೂ ಏನು ಮಾಡ್ತೀವಿ, ಫಸ್ಟ್ ಇಂಟು ಅಂದರೆ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್, ನೋಡಿ ಡೈರೆಕ್ಟ್ ಬರೆಯೋದಕ್ಕೆ ಟ್ರೈ ಮಾಡ್ತೀವಿ, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್. ಹೌದಾ? ನೋಡಿ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಏನು ಗೊತ್ತಿರೋದು, ಮೈನಸ್ ಕಾಸ್ ಎಕ್ಸ್. ಯಾಕಂದರೆ ನೋಡಿ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮಾಡಿಕೊಂಡೆ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಅಂದರೆ ಡಿ ಎಕ್ಸ್ ಅಂತಾನೆ. ಹೌದಾ? ಇಲ್ಲೇನೋ ಎಕ್ಸ್ ಸ್ಕ್ವೇರ್ ಇತ್ತು ಅಂದರೆ 2x dx ಬರಿತೀವಿ. ಎಕ್ಸ್ ಕ್ಯೂಬ್ ಇತ್ತು ಅಂದರೆ ಎಕ್ಸ್ ಕ್ಯೂಬಿಂದ ಡಿಫ್ರೆನ್ಷನ್ 3x² ಇಂಟು ಡಿ ಎಕ್ಸ್, ಈ ಥರ ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಹೌದಾ? ಇದರಲ್ಲಿ ಸಿಂಪ್ಲಿಫೈ ಮಾಡ್ಬೋದಾ, ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸ್, ಮೈನಸ್ ಆಫ್ ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್, ಅಥವಾ ಇದು ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬಂತು. ಹೌದಾ? ಇದು ನೋಡಿ ಸೇಮ್ ಪ್ರಾಬ್ಲಮ್ನ ಎಕ್ಸ್ ಇಂಟು ಸೈನ್ ಎಕ್ಸ್ನ ಸೈನ್ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳ್ತೀವಿ ಅಂದ್ಕೊಳ್ಳಿ. ಎರಡು ಒಂದೇ ತಾನೆ. ಹೌದಾ? ಎಕ್ಸ್ ಇಂಟು ಸೈನ್ ಎಕ್ಸ್ ಅಂದರೂ ಒಂದೇ, ಸೈನ್ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದ್ರು ಒಂದೇ. ಈಗೇನೋ ನನಗೆ ಇದನ್ನು ಫಸ್ಟ್ ಫಂಕ್ಷನ್ನು, ಇದನ್ನು ಸೆಕೆಂಡ್ ಫಂಕ್ಷನ್ ಅಂದ್ಕೊಂಡ್ವಿ ಅಂದರೆ ಅವಾಗ ನೋಡಿ ಏನು ಬರ್ಬೋದು, ಫಸ್ಟ್ ಇಂಟು ಸೈನ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್, ಯಾಕಂದ್ರೆ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಅಲ್ಲ, ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಅಂತ ಹೇಳ್ತೀವಿ. ಹೌದಾ? ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಅಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ, x²/2. ಡಿರವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಡಿ ಎಕ್ಸ್ ಬರುತ್ತೆ. ಹೌದಾ? ಅಂದರೆ ಆನ್ಸರ್ ಇದಕ್ಕೆ ನೋಡಿ, ಸೈನ್ ಎಕ್ಸ್ ಇಂಟು x²/2 ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ x²/2 ಮೈನಸ್ 1/2 ಕಾನ್ಸ್ಟೆಂಟು ಇಂಟಿಗ್ರೇಷನ್ ಆಫ್ x² ಕಾಸ್ ಎಕ್ಸ್ ಡಿ ಎಕ್ಸ್. ಈಗ ನೋಡಿ ಆ್ಯಕ್ಚುಲಿ ನಮಗೆ ಇಲ್ಲಿ ಕೊಟ್ಟಿದ್ದು, ಹೌದಾ, ಡೈರೆಕ್ಟಾಗಿ ಯಾಕೆ ಇಂಟಿಗ್ರೇಟ್ ಮಾಡೋಕ್ಕೆ ಬರೋಲ್ಲ ಅಂದರೆ ಇಲ್ಲೊಂದು ಎಕ್ಸ್ ಇತ್ತು. ಹೌದಾ? ನೋಡಿ ಇದಕ್ಕೆ ನಾನು ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ದಕ್ಕೆ ಇಲ್ಲಿ ಏನು ಬಂತು, ನಮಗಿಲ್ಲಿ x² ಬಂತು. ಅಂದರೆ ಇದಕ್ಕಿಂತ ಇದು ಇನ್ನೂ ಕಾಂಪ್ಲಿಕೇಟ್ ಆಯಿತು. ಹೌದಾ? ಅಂದರೆ ನಾವು ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ನ ರಾಂಗ್ ವೇಯಲ್ಲಿ ಚೂಸ್ ಮಾಡಿದರೆ ಅದು ಸಿಂಪ್ಲಿಫೈ ಆಗಲ್ಲ, ಅಲ್ಲಿ ಮಾತ್ರ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ. ಯಾಕಂದ್ರೆ ನೋಡಿ ಇಲ್ಲಿ ನಾನು ಫಸ್ಟ್ ಫಂಕ್ಷನ್ನ ಎಕ್ಸ್ ಚೂಸ್ ಮಾಡಿದೆ, ಅದಕ್ಕೆ ಇದು ಕಂಪ್ಲೀಟ್ ಸಿಂಪ್ಲಿಫೈ ಆಯ್ತು. ಇಲ್ಲಿ ಫಸ್ಟ್ ಫಂಕ್ಷನ್ನ ಸೈನ್ ಎಕ್ಸ್ ಅಂತ ಚೂಸ್ ಮಾಡಿದ್ದಕ್ಕೆ ಇದಾಗಲಿಲ್ಲ ಇಲ್ಲಿ. ಹೌದಾ? ಅಂದರೆ ಇನ್ನೂ ಕಾಂಪ್ಲಿಕೇಟೆಡ್ ಆಯಿತು. ಅದಕ್ಕೆ ನಮಗೆ ಚೂಸಿಂಗ್ ಫಸ್ಟ್ ಫಂಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಇಲ್ಲಿ. ಅಂದರೆ ಫಸ್ಟ್ ಫಂಕ್ಷನ್ನ ಯಾವ ಥರ ಚೂಸ್ ಮಾಡಬೇಕು ಆಯ್ತಲ್ಲ ಇಲ್ಲಿ. ಆಯ್ತು ನೋಡಿ, ಫಸ್ಟ್ ಫಂಕ್ಷನ್ ಯಾವ ಥರ ಚೂಸ್ ಮಾಡಬೇಕು ಅಂದರೆ ಅದಕ್ಕೊಂದಿಷ್ಟು ಐಡಿಯಾಸ್ ಹೇಳ್ತೀವಿ ನೋಡಿ. ಮೊದಲನೇದು, ಅದು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಯ್ತು ಅಂದರೆ ಅದು ಲಾಸ್ಟಿಗೆ 0 ಆಗಬೇಕು. ಅಂದರೆ ಈಗ ಎಕ್ಸಿಂದ ಡಿಫ್ರೆನ್ಷನ್ 1, 1ಇಂದ ಡಿಫ್ರೆನ್ಷನ್ ಏನಾಗುತ್ತೆ ಅಲ್ಲಿ 0. ಹೌದಾ? ಅಂಥದ್ದು ಚೂಸ್ ಮಾಡಬೇಕು ನೋಡಿ. ಎರಡನೇ ಐಡಿಯಾ ಅಲ್ಲಿ ಚೂಸ್ ಮಾಡೋದಕ್ಕೆ, ಅದರದ್ದು ನಮಗೆ ಇಂಟಿಗ್ರೇಷನ್ ಗೊತ್ತಿಲ್ಲ ಅಂತ ಹೇಳಿದರೆ ಅದನ್ನೇ ಫಸ್ಟ್ ಫಂಕ್ಷನ್ ಚೂಸ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ನಮಗೆ ಡೈರೆಕ್ಟ್ ಗೊತ್ತಿಲ್ಲ. ಹೌದಾ? ಟ್ಯಾನ್ ಇನ್ವರ್ಸ್ ಎಕ್ಸಿಂದ ಗೊತ್ತಿಲ್ಲ, ಲಾಗ್ ಎಕ್ಸಿಂದ ಇಂಟಿಗ್ರೇಷನ್ ಎಲ್ಲೂ ಬರ್ಕೊಂಡಿಲ್ಲ. ಹೌದಾ? ನಾವು ಅಷ್ಟೊಂದು ಫಾರ್ಮುಲಾ ಎಲ್ಲ ಮಾಡ್ಕೊಂಡಿದ್ದೀವಿ ತಾನೆ, ಅದರಲ್ಲೆಲ್ಲೂ ನೋಡಿ ಇಂಟಿಗ್ರೇಷನ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬಂದಿಲ್ಲ, ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಅಂತಲೂ ಬಂದಿಲ್ಲ. ಹೌದಾ? ಅಂದರೆ ಅದ್ರದ್ದೆಲ್ಲ ನಮಗೆ ಇಂಟಿಗ್ರೇಷನ್ ಗೊತ್ತಿಲ್ಲ ಅಂತೇಳಿ. ಹೌದಾ? ಡೈರೆಕ್ಟ್ ಫಾರ್ಮುಲಾಸ್ ಇಲ್ಲ ಅದಕ್ಕೆ.
ಆ ಥರದನ್ನು ಫಸ್ಟ್ ಫಂಕ್ಷನ್ ಚೂಸ್ ಮಾಡಬೇಕು. ಯಾಕಂದರೆ ನೋಡಿ, ಇಡೀ ಫಾರ್ಮುಲಾದಲ್ಲಿ ಫಸ್ಟ್ ಫಂಕ್ಷನ್ನ ನಾವೆಲ್ಲೂ ಇಂಟಿಗ್ರೇಟೇ ಮಾಡಲ್ಲ. ಇಲ್ಲಿ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ವಿ. ಇಲ್ಲಿ ಫಸ್ಟ್ ಫಂಕ್ಷನ್ ಏನು ಮಾಡ್ತಿದ್ವಿ ನಾವು, ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ವಿ. ಅಂದರೆ ಫಸ್ಟ್ ಫಂಕ್ಷನ್ನ ಇಂಟಿಗ್ರೇಟ್ ಮಾಡಲ್ಲ. ಅದಕ್ಕೆ ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಗೊತ್ತಿಲ್ಲ ಅಂದ್ರೂ ಅದಕ್ಕೆ ಫಸ್ಟ್ ಚಾಯ್ಸ್ ಕೊಡ್ತೀವಿ. ಆಯ್ತಲ್ಲ ಇಲ್ಲಿ. ಅದಾದಮೇಲೆ ನೋಡಿ, ನೆಕ್ಸ್ಟು ಇನ್ನೊಂದೇನು ಐಡಿಯಾ ಹೇಳಿರೋದು, ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋದ್ರೆ ಅದು 0 ಆಗುವಂಥದ್ದನ್ನು ಫಸ್ಟ್ ಫಂಕ್ಷನ್ ತೊಗೊತೀವಿ. ನೋಡಿ, ಇಷ್ಟು ಐಡಿಯಾನೆಲ್ಲ ಕಂಬೈನ್ ಮಾಡ್ಕೊಂಬಿಟ್ಟು ಒಂದು ರೂಲ್ ಥರ ಮಾಡ್ಕೊತೀವಿ ಇಲ್ಲಿ. ನೋಡಿ, ವಿ ಚೂಸ್ ಫಸ್ಟ್ ಫಂಕ್ಷನ್ ಯೂಸಿಂಗ್ ಐಲೇಟ್ ರೂಲ್ ಅಂತ ಹೇಳ್ತೀವಿ. ನೋಡಿ, ವಿ ಚೂಸ್ ಫಸ್ಟ್ ಫಂಕ್ಷನ್ ಯೂಸಿಂಗ್ ಐಲೇಟ್ ರೂಲ್ ಅಂತ ಹೇಳ್ತಿದ್ವಿ. ಐಲೇಟ್, ಹೌದಾ? ನೋಡಿ, ಐಲೇಟ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಾಗಬೇಕು. ಐ ಅಂದರೆ ಏನಂತ ಹೇಳ್ತೀವಿ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಐ ಅಂದರೆ ಏನಾದ್ರು ಇದರೊಳಗೀಗ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇತ್ತು ಅಂದರೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಇಲ್ಲಿ ನೋಡ್ಕೊಂಡೆ ಅಂದರೆ ಇವೆರಡರೊಳಗು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಏನಾದ್ರು ಇದಾನ? ಇಲ್ಲ, ಹೌದಾ? ಅದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನೋಡ್ಕೋಬೇಕು. ನೆಕ್ಸ್ಟ್ ಯಾವ್ದು ಬರುತ್ತೆ? ಎಲ್ ಅಂದರೆ ಲಾಗರಿಥಮಿಕ್ ಫಂಕ್ಷನ್ ಅಂತ ಹೇಳಿ. ನೋಡಿ, ಇದರಲ್ಲೆಲ್ಲ ಲಾಗ್ ಇದಾನ? ಲಾಗ್ ಇಲ್ಲ. ಲಾಗ್ ಏನಾರು ಇತ್ತು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಲಾಗಿಗೆ, ಅಂದರೆ ಲಾಗ್ನೇ ಫಸ್ಟ್ ಫಂಕ್ಷನ್ ಅಂತ ತೊಗೊಂಡ್ಬಿಡ್ಬೇಕು. ಆಯ್ತಲ್ಲ? ನೋಡಿ, ಇವೆರಡು ಇಲ್ಲ ಅಂದರೆ ನೆಕ್ಸ್ಟ್ ಯಾವುದಕ್ಕೆ ಬರುತ್ತೆ ಅಂದರೆ ಆಲ್ಜಿಬ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಅಂದರೆ ಆಲ್ಜಿಬ್ರಿಕ್ ಫಂಕ್ಷನ್ಸ್ ಅಂದರೆ ಕಾನ್ಸ್ಟೆಂಟ್ ಆಗಿರ್ಬೋದು, ಎಕ್ಸ್ ಸ್ಕ್ವೇರು, ಎಕ್ಸ್ ಕ್ಯೂಬು, ಎಕ್ಸ್ ಪವರ್ 4 ಈ ಥರ ಇತ್ತು ಅಂದರೆ ಅದೆಲ್ಲದಕ್ಕೆ ಏನಂತ ಹೇಳ್ತೀವಿ ನಾವು? ಆಲ್ಜಿಬ್ರಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಆಯ್ತಲ್ಲ? ನೋಡಿ, ಇಲ್ಲಿ ಆಲ್ಜಿಬ್ರಿಕ್ ಫಂಕ್ಷನ್ ಇದನ್ನ ಇದರಲ್ಲಿ ಎಕ್ಸ್ ಅನ್ನೋದು ಏನಾಗಿರುತ್ತೆ? ಆಲ್ಜಿಬ್ರಿಕ್ ಫಂಕ್ಷನ್. ಅದಕ್ಕೆ ಇದನ್ನೇ ಫಸ್ಟ್ ಅಂತ ತೊಗೋಬೇಕು. ಇದನ್ನೇಂತ ಉಳ್ಕೊಂಡಿರೋದನ್ನ ಸೆಕೆಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ ನೋಡಿ, ಈಗ ಯಾಕಿಲ್ಲಿ ಕಾಂಪ್ಲಿಕೇಟೆಡ್ ಆಗ್ತಿದೆ ಅಂತ ಹೇಳಿದ್ರೆ ಚೂಸಿಂಗ್ ದ ಫಸ್ಟ್ ಫಂಕ್ಷನ್ ಇಲ್ಲಿ ರಾಂಗ್ ಆಗಿದೆ. ಫಸ್ಟ್ ಫಂಕ್ಷನ್ ಯಾವ್ದು ಚೂಸ್ ಮಾಡ್ಬೇಕು? ನಾನು ಆಲ್ಜಿಬ್ರಿಕ್ ತಾನೆ, ಇದರೊಳಗೆ ಯಾವ್ದು ಆಲ್ಜಿಬ್ರಿಕ್? ಎಕ್ಸು. ಅದಕ್ಕೆ ಇದನ್ನು ಫಸ್ಟ್ ಫಂಕ್ಷನ್ ಅಂದ್ಕೋಬೇಕು, ಇದನ್ನು ಸೆಕೆಂಡ್ ಅಂದ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ಫಸ್ಟ್ ಇನ್ವರ್ಸ್ ಇದಾನ ಅಂತ ನೋಡಬೇಕು, ಇನ್ವರ್ಸ್ ಇಲ್ಲ. ಲಾಗ್ ಇದಾನ ಅಂತ ನೋಡಬೇಕು, ಲಾಗು ಇಲ್ಲ. ನೆಕ್ಸ್ಟ್ ಆಲ್ಜಿಬ್ರಿಕ್ ಇದೆ ತಾನೆ, ಅದಕ್ಕೆ ಫಸ್ಟ್ ಅಂತ ತೊಗೊತೀವಿ. ಇನ್ನೊಂದನ್ನು ಸೆಕೆಂಡ್ ಅಂದ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ. ಆಯ್ತಲ್ಲ? ನೆಕ್ಸ್ಟ್ ಅದೇ ಥರ ಟಿ ಅಂತ ಹೇಳಿದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಹೌದಾ? ನೋಡಿ, ಇಲ್ಲ ಟ್ರಿಗ್ನೋಮೆಟ್ರಿಕ್ ಇದೇನ ಅಂತ ನೋಡ್ಕೊಳೋದು ಇದೆ ತಾನೆ. ಆದರೆ ಫಸ್ಟ್ ಆಲ್ಜಿಬ್ರಿಕ್ ಇದೆ, ಅದಕ್ಕೆ ಫಸ್ಟು, ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಅಂತ ತೊಗೊಂಡಿದ್ದೀವಿ. ಹೌದಾ? ನೆಕ್ಸ್ಟ್ ಲಾಸ್ಟಿಗೆ ಇ ಅಂತ ಹೇಳಿದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂದರೆ ಇ ಪವರ್ ಎಕ್ಸ್ ಇರ್ಬೋದು, ಎ ಪವರ್ ಎಕ್ಸ್ ಇರ್ಬೋದು. ಈ ಥರ ಇತ್ತು ಅಂದರೆ ಇದಕ್ಕೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಹೇಳ್ತೀವಿ. ಇದಕ್ಕೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಮೊದಲ ಯಾಕೆ ಇದರ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಅಂದರೆ ಇ ಪವರ್ ಎಕ್ಸಿಂದ ಇಂಟಿಗ್ರೇಷನ್ ನಮಗೆ ಏನು ಚೇಂಜ್ ಆಗಲ್ಲ. ಅಲ್ಲಿ ಇ ಪವರ್ ಎಕ್ಸಿಂದ ಇಂಟಿಗ್ರೇಷನ್ ಏನಾಗಿರುತ್ತೆ? ಇ ಪವರ್ ಎಕ್ಸೇ ಬರುತ್ತೆ. ನಮಗೆ ಪ್ರಾಬ್ಲಮ್ ಮಾಡೋದಕ್ಕೆ ಸಿಂಪ್ಲಿಫೈ ಆಗ್ತದೆ, ಈಸಿ ಆಗುತ್ತೆ ಅಷ್ಟೇ. ಗೊತ್ತಲ್ಲ? ಅದಕ್ಕೆ ಐಡಿಯಾ ಗೊತ್ತಾಗಬೇಕು ನೋಡಿ. ವಿ ಚೂಸ್ ಫಸ್ಟ್ ಫಂಕ್ಷನ್ ಯೂಸಿಂಗ್ ಏನಂತ ಹೇಳಿದ್ವಿ? ಐಲೇಟ್ ರೂಲ್, ವೇರ್ ಐ ಈಸ್ inverse trigonometric function, L is logarithmic function, A is algebraic function, T is trigonometric function and E is ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಅಂದರೆ ಈ ಪ್ರಿಫರೆನ್ಸಲ್ಲೇ ಫಸ್ಟ್ ಫಂಕ್ಷನ್ನ ಚೂಸ್ ಮಾಡ್ತೀವಿ. ನೆಕ್ಸ್ಟ್ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆಯ್ತಲ್ಲ? ಇದು ಆ್ಯಕ್ಚುಲಿ ರೂಲ್. ಇದನ್ನೇ ನಾವು ಇನ್ನೊಂದು ಟೈಪ್ ಬರ್ಕೊಂಡಿದ್ದೀವಿ. ಹೌದಾ? ಯಾಕಂದರೆ ಇದನ್ನು ಯೂಸ್ ಮಾಡ್ಕೊಂಡು ಇದನ್ನು ಹೇಳಿದೆ ಯಾವ ಥರ ಬಂತು ಅಂತೇಳಿ. ಅದಕ್ಕೆ ನಮಗೆ ಇದು ಗೊತ್ತಿರಬೇಕು. ಬೈ ಪಾರ್ಟ್ಸ್ ಏನು ಹೇಳುತ್ತೆ? ಎರಡು ಫಂಕ್ಷನ್ ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಫಂಕ್ಷನ್ ಇತ್ತು ಅಂದರೆ ಯಾವಾಗಲೂ ಏನು ಬರ್ಕೋಬೇಕು? ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಈಗ ನೋಡಿ, ಅದು ಇಂಪಾರ್ಟೆಂಟ್. ನಮಗೆ ಅದು ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ಸ್ ತೊಗೊಳ್ಳಿ. ಇವ್ಯಾಲ್ಯುಯೇಟ್ ದ ಫಾಲೋಯಿಂಗ್ problems. Evaluate the following. First one, integration of x cos x dx. x cos x dx. ಫಸ್ಟ್ ಇನ್ವರ್ಸ್ ಇಲ್ಲ, ಲಾಗು ಇಲ್ಲ, ಆಲ್ಜಿಬ್ರಿಕ್ ಇದೆ ತಾನೆ. ಅದಕ್ಕೆ ನಾವು ಫಸ್ಟ್ ಫಂಕ್ಷನ್ ಇದನ್ನ
ಸೆಕೆಂಡ್ ಫಂಕ್ಷನ್ ಅನ್ಕೊಂತೀವಿ ಹೌದಾ. ನೆಕ್ಸ್ಟ್ ಡೈರೆಕ್ಟ್ ಇಂಟಿಗ್ರೇಟ್ ಮಾಡೋದು ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಹೌದಾ. ನೋಡಿ ಇಲ್ಲೇ ಇದೆ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಲ್ಲಿದೆ ತಾನೆ. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದ ಸೈನ್ ಎಕ್ಸ್, ಡಿರವೇಟಿವ್ ಆಫ್ ಎಕ್ಸ್ ಅಂದ್ರೆ ಡಿ ಎಕ್ಸ್ ಅಥವಾ 1 ಇಂಟು ಡಿ ಎಕ್ಸ್ ಅಂತಾನು ಬರೀಬೋದು ಹೌದಾ. ನೋಡಿ ಸ್ಟೆಪ್ ಹೇಗೆ ಬರ್ಕೊಂಡು ಏನು ಗೊತ್ತಾಗಬೇಕು. ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಸೈನ್ ಎಕ್ಸ್ ಆ್ಯಂಡ್ ಡಿರವೇಟಿವ್ ಆಫ್ ಎಕ್ಸ್ ಇಸ್ ಡಿ ಎಕ್ಸ್ ಹೌದಾ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಈಸ್ sin x minus integration of sin x is minus cos x plus constant. That is equal to x into sin x plus cos x plus c ಬರ್ತದೆ ಹೌದಾ. ಆಯ್ತಲ್ಲ, ಈಸಿ ಇದೆ ಹೇಗೆ ಮಾಡ್ಕೊಂಡಿದ್ದು ಅಂತೇಳಿ. ರೂಲ್ ಕರೆಕ್ಟಾಗಿ ಗೊತ್ತಾಯ್ತು ಅಂದ್ರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. Next problem, integration of x into sin x dx. ಜಸ್ಟ್ ಮಾಡ್ಕೊಂಡಿದ್ವಲ್ಲ ಎಕ್ಸಾಂಪಲಲ್ಲಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ ಮಾಡ್ಬೋದಾ. ಫಸ್ಟ್ ಫಂಕ್ಷನ್ ಆಲ್ಜಿಬ್ರಿಕ್ಕು, ಸೆಕೆಂಡ್ ಫಂಕ್ಷನ್ ಟ್ರಿಗ್ನೋಮೆಟ್ರಿಕ್ ಹೌದಾ. ಹೈಲೈಟ್ ರೂಲ್ ನೋಡಿಕೊಂಡು ಅದರ ಪ್ರಕಾರನೇ ಅರೇಂಜ್ ಮಾಡಬೇಕು. ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಅಂದರೆ ಏನು ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಮಾಡ್ಬೇಕು ತಾನೆ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಈಸ್ ಮೈನಸ್ ಕಾಸ್ ಎಕ್ಸ್ ಆ್ಯಂಡ್ ಡಿರವೇಟಿವ್ ಆಫ್ ಎಕ್ಸ್ ಈಸ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಹೌದಾ. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಈಸ್ minus cos x minus of minus plus integration of cos x dx. An answer minus x cos x plus integration of cos x is sin x plus c. Is what houda. Next third one, problem number 3. ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ 3x dx. ಎಕ್ಸ್ ಇಂಟು ಸೈನ್ 3x dx. ಸೇಮ್ ಐಡಿಯಾ ಯೂಸ್ ಮಾಡಬೇಕು. ಅದ ಇಂಟಿಗ್ರೇಟ್ ಮಾಡ್ಕೋಬೇಕಾದ್ರೆ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ನ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಯಾಕಂದರೆ ಎಕ್ಸ್ ಕೋಎಫಿಷಿಯಂಟ್ 3 ಇದೆ. ಆಲ್ಜಿಬ್ರಿಕ್ ಅಂತ ಹೇಳಿದ್ರೆ ಎಕ್ಸ್ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಹೌದಾ. ಫಸ್ಟ್ ಇಂಟು ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 3x dx ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಸೈನ್ 3x ಇಂದ ಇಂಟಿಗ್ರೇಷನ್ ಏನು ಬರೀಬೋದು, ಕೇರ್ಫುಲ್ಲಾಗಿ ಬರೀಬೇಕು. 3x ಇದೆ, ಎಕ್ಸ್ ಕೋಎಫಿಷಿಯಂಟ್ ಇಸ್ 3, therefore ಇಲ್ಲಿ ರೆಸಿಪ್ರೋಕಲ್ ಮಾಡಿದೆ ಅಂದರೆ 1/3 ಸೈನ್ 3x ಇಂದ ಇಂಟಿಗ್ರೇಷನ್ ಏನು ಬರುತ್ತೆ, ಸೈನ್ ಇಂದ ಇಂಟಿಗ್ರೇಷನ್ ಮೈನಸ್ ಕಾಸ್ ಅಲ್ಲ, ಡಿರವೇಟಿವ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಡಿ ಎಕ್ಸ್. ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ 3x ಅಂದರೆ 1/3 ಇಂಟು ಮೈನಸ್ ಕಾಸ್ 3x. ಯಾಕಂದರೆ ಎಕ್ಸ್ ಕೋಎಫಿಷಿಯಂಟ್ ಇಸ್ 3, ಮೈನಸ್ ಆಫ್ ಮೈನಸ್ ಪ್ಲಸ್ 1/3 ಇಸ್ ಕಾನ್ಸ್ಟೆಂಟ್ ಹೊರಗೆ ತೊಗೊತೀವಿ. ಇಂಟಿಗ್ರೇಷನ್ ಆಫ್ ಕಾಸ್ 3x dx ಮೈನಸ್ x/3 ಇಂಟು ಕಾಸ್ 3x ಪ್ಲಸ್ 1/3 ಇಂಟು ಎಕ್ಸ್ ಕೋಎಫಿಷಿಯಂಟ್ 3 ಇದಲ್ಲ, ಮತ್ತೆ 1/3 ಬರೀಬೇಕು. ಇಂಟಿಗ್ರೇಷನ್ ಆಫ್ ಕಾಸ್ ಈಸ್ ಸೈನ್, therefore ಸೈನ್ 3x ಪ್ಲಸ್ ಸಿ. 1/3 ಇಂಟು 1/3 ಅಂದರೆ 1/9 ಬರಿಬೋದು ಹೌದಾ. ಐಡಿಯಾ ಗೊತ್ತಾಯ್ತಲ್ಲ. ಕೇರ್ಫುಲ್ಲಾಗಿ ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ dx. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ dx. ಐಡಿಯಾ ಸೇಮ್. ಇದನ್ನ ಫಸ್ಟ್ ಇದನ್ನ ಸೆಕೆಂಡ್ ಅಂತ ಫಸ್ಟ್ ಇಂಟು
ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು ಬರೀಬೋದು? ಇಂಟಿಗ್ರೇಷನ್ ಆಫ್ ಸೆಕೆಂಡ್, ಹೌದಾ? ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡೈರೆಕ್ಟ್ ಗೊತ್ತಿದೆ ನಮಗೆ, ಟ್ಯಾನ್ ಎಕ್ಸ್ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಅಂದರೆ ಡಿ ಎಕ್ಸ್, ಹೌದಾ? ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಲಾಗ್ ಮಾಡ್ ಕಾಸ್ ಎಕ್ಸ್ ಪ್ಲಸ್ ಸಿ, ಅಥವಾ ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಲಾಗ್ ಮಾಡ್ ಕಾಸ್ ಎಕ್ಸ್ ಪ್ಲಸ್ ಸಿ ಬಂತು, ಹೌದಾ? ಈಸಿದೆ. ನೆಕ್ಸ್ಟ್ ಪ್ರಾಬ್ಲಮ್, ಫಿಫ್ತ್ ಒನ್. ರೂಲ್ ಕರೆಕ್ಟಾಗಿ ಗೊತ್ತಾಯ್ತು ಅಂದರೆ ಈಸಿಯಾಗಿ ಬರ್ತಾ ಹೋಗುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್. ಮತ್ತು ಇಲ್ಲೂ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡೋಗಿ. ಐಲೇಟ್ ರೂಲ್, ಫಸ್ಟ್ ಆಲ್ಜಿಬ್ರಿಕ್, ಐ ಇನ್ವರ್ಸ್ ಯಾವುದೂ ಇಲ್ಲ, ಲಾಗ್ ಇಲ್ಲ, ಆಲ್ಜಿಬ್ರಿಕ್ಕು ಇದೆ, ಅದಕ್ಕೆ ಇದನ್ನೇ ಫಸ್ಟ್ ತೊಗೋಬೇಕು. ಇದು ಆ್ಯಕ್ಚುಲಿ ಎಕ್ಸ್ಪೋನೆನ್ಷಿಯಲ್ ಇದೆ, ಅದಕ್ಕೆ ಇದು ಸೆಕೆಂಡ್ ತೊಗೊತೀವಿ. ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಅಂದರೆ ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಇ ಪವರ್ ಎಕ್ಸ್, ಡಿರವೇಟಿವ್ ಆಫ್ ಎಕ್ಸ್ ಅಂದರೆ ಡಿ ಎಕ್ಸ್. ಹಾಗಾದ್ರೆ ಆನ್ಸರು ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ, ಅಥವಾ ಇ ಪವರ್ ಎಕ್ಸ್ ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ ಮೈನಸ್ 1 ಪ್ಲಸ್ ಕಾನ್ಸ್ಟೆಂಟ್ ಬಂತು, ಹೌದಾ? ಇಲ್ಲೊಂದು ಐಡಿಯಾ ಗೊತ್ತಿರಲಿ, ನೋಡ್ಕೊಳ್ಳಿ ಫಸ್ಟು. ಇಲ್ಲಿ ಎಕ್ಸ್ ಬರಲಿ ಎಕ್ಸ್ ಸ್ಕ್ವೇರು ಅಥವಾ ಎಕ್ಸ್ ಕ್ಯೂಬ್ ಏನೇ ಇದ್ರೂ ಮಾಡ್ಕೋಬೋದು. ಮತ್ತು ಸಿ ಇ ಟಿಯಲ್ಲಿ ಆ ಥರ ಕೇಳ್ತಾ ಇದ್ದಾರೆ, ಅದನ್ನು ಡೈರೆಕ್ಟಾಗೂ ಬರಿಬೋದು. ಆದರೆ ಈಗ ನೋಡಿ ಐಡಿಯಾ ಗೊತ್ತಿಲ್ಲ ಅಷ್ಟೇ, ಈಗ ನೋಡ್ಕೊಳ್ಳಿ ನೋಟ್ ಫಸ್ಟ್ ನೋಡಿ. ಇನ್ನು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದ್ಕೊಳ್ಳಿ. ಆ್ಯಕ್ಚುಲಿ ಇದಕ್ಕೆ 2 ಟೈಮ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಇದೆ, ಅದಕ್ಕೆ 2 ಟೈಮ್ಸ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ನೋಡಿ ಫಸ್ಟ್ ಅಂತೂ ಸೇಮು ಆಲ್ಜಿಬ್ರಿಕ್ಕು, ನೆಕ್ಸ್ಟು ಎಕ್ಸ್ಪೋನೆನ್ಷಿಯಲ್, ಹೌದಾ? ನೋಡಿ ಫಸ್ಟ್ ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಇ ಪವರ್ ಎಕ್ಸ್ ಡಿರವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಡಿ ಎಕ್ಸ್. ಇಷ್ಟು ಬರುತ್ತಲ್ಲ? ಹಾಂ, ಇದು ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಹಾಗೆ ಮೈನಸ್ 2 ಕಾನ್ಸ್ಟೆಂಟು ಇಂಟಿಗ್ರೇಷನ್ ಆಫ್ ಏನು ಬಂತು ಎಕ್ಸ್ ಇಂಟು ಇ ಪವರ್ ಎಕ್ಸ್ ಡಿ ಎಕ್ಸ್, ಹೌದಾ? ಮತ್ತೆ ಇದಕ್ಕೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್, ಹೌದಾ? ಹಾಗಾದರೆ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಮೈನಸ್ 2 ಇಂಟು ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದರೆ ಇ ಪವರ್ ಎಕ್ಸ್, ಎಕ್ಸ್ ಇಂದ ಡಿರವೇಟಿವ್ ಡಿ ಎಕ್ಸ್, ಹೌದಾ? ಅಥವಾ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಈಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ ಬರುತ್ತೆ, ಹೌದಾ? ಅಥವಾ ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್ ಮೈನಸ್ 2x ಇಂಟು ಇ ಪವರ್ ಎಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ 2 ಇಂಟು ಇ ಪವರ್ ಎಕ್ಸ್ ಪ್ಲಸ್ ಸಿ, ಅಥವಾ ಇ ಪವರ್ ಎಕ್ಸ್ ಕಾಮನ್ ತೊಗೊಂಡೆ ಅಂದರೆ ಇಲ್ಲಿ ಏನೇನು ಬರ್ಬೋದು, ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2 ಪ್ಲಸ್ ಕಾನ್ಸ್ಟೆಂಟ್ ಬರುತ್ತೆ, ಹೌದಾ? ನೋಡಿ ಇಲ್ಲಿ ಸಿ ಇ ಟಿಯಲ್ಲೆಲ್ಲ ಇಲ್ಲಿಂದ ಇಲ್ಲಿಗೆ ಡೈರೆಕ್ಟಾಗಿ ಬರಿಬೋದು. 2 ಸಲ ಬೈ ಪಾರ್ಟ್ಸು, ಅಥವಾ ಎಕ್ಸ್ ಕ್ಯೂಬ್ ಅಂತ ಇತ್ತು ಅಂದರೆ 3 ಟೈಮ್ಸ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಎಕ್ಸ್ ಪವರ್ 4 ಇತ್ತು ಅಂದರೆ 4 ಟೈಮ್ಸ್ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇನ್ ಜನರಲ್ ಯಾವ ಥರ ಬರುತ್ತೆ ನೋಡಿ, ನೋಟಲ್ಲೇ ಸೆಕೆಂಡ್ ಒನ್. ಈಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಇ ಪವರ್ ಎಕ್ಸ್ ಡಿ ಎಕ್ಸ್ನ ಡೈರೆಕ್ಟಾಗಿ ಹೇಗೆ ಬರೆಯೋದು ನೋಡಿ, ಇ ಪವರ್ ಎಕ್ಸ್ ಇಂಟು ಯಾವಾಗ ನೋಡಿ ಇ ಪವರ್ ಎಕ್ಸ್ ಇಂಟು ಬರುತ್ತೆ. ಇಲ್ಲಿ ಏನಿರುತ್ತಲ್ಲ ಅದನ್ನು ಬರ್ಕೊಳ್ಳಿ, ಎಕ್ಸ್ ಕ್ಯೂಬ್. ನೆಕ್ಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಿ, ಜೊತೆಗೆ ಆಲ್ಟರ್ನೇಟಿವ್ಲಿ ಸೈನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪ್ಲಸ್ ಬರ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ಬರ್ತೀನಿ ಮೈನಸ್ ಎಕ್ಸ್ ಕ್ಯೂಬ್ ಆ್ಯಂಡ್ ಡಿಫ್ರೆನ್ಷನ್ 3x ಸ್ಕ್ವೇರ್ ಮೈನಸ್ ಇದೆ, ಅದಕ್ಕಿಲ್ಲ ಪ್ಲಸ್ ಮತ್ತು 3x ಸ್ಕ್ವೇರ್ ಆ್ಯಂಡ್ ಡಿಫ್ರೆನ್ಷಿಯೇಷನ್
6x ಇಲ್ಲಿ ಪ್ಲಸ್ ಇದೆ ನೆಕ್ಸ್ಟ್ ಏನು ಬರ್ಕೋಬೇಕು ಮೈನಸ್ 6x ಇನ್ ಡಿಫ್ರೆನ್ಷಿಯೇಷನ್ 6 ಮತ್ತು ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತಾನೆ ಅಲ್ಲಿ ತನಕ ಮಾಡಿಕೊಂಡು ಪ್ಲಸ್ ಇದು ಬರುತ್ತೆ ಹೌದಾ ನೋಡಿ ಅದೇ ಥರ ಇದನ್ನು e⁻x ಇಂಟು x ಸ್ಕ್ವೇರ್ ಆ್ಯಸ್ ಇಟ್ ಈಸು ಪ್ಲಸ್ ಇದಕ್ಕೆ ಏನು ಬರ್ಕೊಂಡೆ ಮೈನಸ್ಸು x ಸ್ಕ್ವೇರ್ ಇನ್ ಡಿಫ್ರೆನ್ಷಿಯೇಷನ್ 2x ಮತ್ತು 2x ಇನ್ ಡಿಫ್ರೆನ್ಷಿಯೇಷನ್ 2 ನೆಕ್ಸ್ಟ್ ಏನೋ ಮಾಡಿದ್ರೆ 0 ಬರುತ್ತೆ ಅದಕ್ಕೆ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ತಾ ಹೋಗೋದು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗೋದು ಇದನ್ನು ನೋಡಿ e⁻x ಇಂಟು x ಇದೆ x ಇನ್ ಡಿಫ್ರೆನ್ಷಿಯೇಷನ್ 1 ಇನ್ 0 ಆಗುತ್ತಾನೆ ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ ಆಲ್ಟರ್ನೇಟಿವ್ಲಿ ಸೈನ್ ಒಂದು ಚೇಂಜ್ ಮಾಡ್ತಾ ಹೋಗ್ಬೇಕು ಹೌದಾ ಹಾಗಾದ್ರೆ ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡು ಇದನ್ನು ಬರೀಬೋದಲ್ಲ ವಿಡಿಯೋ ಪಾಸ್ ಮಾಡಿಬಿಟ್ರೆ ಡೈರೆಕ್ಟಾಗಿ ಬರ್ಕೊಳ್ಳಿ ಅಷ್ಟೇ ಇದಕ್ಕೆ ಅದೇ ಏನು ಬರ್ತೀನಿ e⁻x ಇಂಟು x⁻4 ಮೈನಸ್ x⁻4 ಇನ್ ಡಿಫರೆನ್ಷನ್ 4x³ ಪ್ಲಸ್ 4x³ ಇನ್ ಡಿಫರೆನ್ಷನ್ 4 3 12x² ಮೈನಸ್ 12x² ಇನ್ ಡಿಫರೆನ್ಷನ್ 24x ನೆಕ್ಸ್ಟ್ ಪ್ಲಸ್ 24 ಪ್ಲಸ್ ಇಷ್ಟು ಬರುತ್ತೆ ಹೌದಾ ಐಡಿಯಾ ಗೊತ್ತಾಯ್ತಲ್ಲ ಈ ಥರದ್ದೇನಾದ್ರು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೊಡಿದ್ರು ಅಂದ್ರೆ ಡೈರೆಕ್ಟಾಗಿ ಬರಿಬೋದು ಆಯ್ತಲ್ಲ ಈಗ ನೋಟ್ ಅನ್ಕೊಂಡು ಮಾಡ್ಕೊಂಡಿರಿ ಅಷ್ಟೇ ಆ್ಯಕ್ಚುಲಿ ರೆಗ್ಯುಲರ್ ಮೆಥಡ್ ಮಾಡಬೇಕು ಅಂದರೆ ಸ್ಕ್ವಯರ್ ಇತ್ತು ಅಂದರೆ 2 ಸಲ ಬೈ ಪಾರ್ಟ್ಸ್ ಇಲ್ಲೊಂದು ಮಾಡ್ಕೊಂಡಿದ್ವಿ ಇಲ್ಲೊಂದು ಮಾಡ್ಕೊಂಡಿದ್ವಿ ಹೌದಾ ಇಲ್ಲಿ ನೋಡಿ ಕ್ಯೂಬ್ ಇತ್ತು ಅಂದರೆ ಇದಕ್ಕೆ 3 ಟೈಮ್ಸ್ ಮಾಡಬೇಕು ಇದಕ್ಕೆ 4 ಟೈಮ್ಸ್ ಮಾಡಬೇಕು ಹೌದಾ ಈಗ ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6 integration of x into log x dx x into log x dx ನೋಡಿ ಇದನ್ನು ಈಸಿ ಮಾಡ್ಕೊಬೋದು ಫಸ್ಟ್ ಈಗ ಹೈಲೈಟ್ ರೋಲ್ ಥಿಂಕ್ ಮಾಡಿ ಇನ್ವರ್ಸ್ ಇದಾನ ಇಲ್ಲ ಆದರೆ ಲಾಗ್ ಇದೆ ತಾನೆ ಅದಕ್ಕೆ ಇದು ಫಸ್ಟ್ ಫಂಕ್ಷನ್ನು ಇದು ಸೆಕೆಂಡ್ ಫಂಕ್ಷನ್ ಮತ್ತು ಎಕ್ಸ್ನೇ ಯಾವಾಗಲೂ ಫಸ್ಟ್ ತೊಗೋಬೇಕು ಅಂತಲ್ಲ ಅಲ್ಲಿ ಹೈಲೈಟ್ ರೂಲ್ ಥಿಂಕ್ ಮಾಡಲೇಬೇಕು ಆಯ್ತಲ್ಲ ಅದರಲ್ಲಿ ಫಸ್ಟ್ ಫಂಕ್ಷನ್ ಇಂಟು ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಅಂದರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ x² 2 ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್ ಈಸ್ 1/x dx ದಟ್ ಈಸ್ ಈಕ್ವಲ್ ಟು log x into integration of x ಅಂದರೆ x² 2 ಮೈನಸ್ 1/2 ಕಾನ್ಸ್ಟೆಂಟ್ ಒಂದು ಎಕ್ಸು ಒಂದು ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ ಹೌದಾ ಹಾಗಾದ್ರೆ ಏನು ಉಳಿಯುತ್ತೆ x dx ಅಥವಾ x² 2 ಇಂಟು ಲಾಗ್ ಎಕ್ಸ್ ಮೈನಸ್ ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂದರೆ x² 2 ಪ್ಲಸ್ ಸಿ ಅಥವಾ ಇದನ್ನ x² 2 ಇಂಟು ಲಾಗ್ ಎಕ್ಸ್ ಮೈನಸ್ x² 4 ಪ್ಲಸ್ ಸಿ ಬರುತ್ತೆ ಅಷ್ಟೇ ಹೌದಾ ಆಯ್ತಲ್ಲ ನೋಡಿ ಇದು ಐಡಿಯಾ ಗೊತ್ತಾಗಬೇಕಷ್ಟೇ ಇಲ್ಲಿ ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತೇಳಿ ಈಸಿ ಇದೆ ಈ 7th ಇಂಟಿಗ್ರೇಷನ್ ಆಫ್ x² log x dx integration of x² log x dx same idea highlight rule ಅಂದರೆ I ಅಂದರೆ ಫಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಲ್ಲ L logarithmic therefore first function second function first into log x into integration of second function x² dx minus integration of second and x² integration is x³ 3 into derivative of first log x derivative is 1/x dx that is equal to log x into integration of x² is x³ 3 minus 1/3 constant ಒಂದು x ಒಂದು x ಕ್ಯಾನ್ಸಲ್ ಆಗಿಬಿಟ್ಟು ಇಂಟಿಗ್ರೇಷನ್ ಆಫ್ x² dx ಅಥವಾ x³ 3 into log x minus 1/3 into integration of x² is x³ 3 plus c ಅಥವಾ x³ 3 into log x minus 1/3 into 1/3 ಅಂದರೆ 1/9 ಅಲ್ಲ therefore x³ 9 plus c ಬರುತ್ತೆ ಅಷ್ಟೇ ಹೌದಾ ನೋಡಿ ಇಷ್ಟು ಐಡಿಯಾ ಗೊತ್ತಿರಬೇಕಿಲ್ಲಿ ನೆಕ್ಸ್ಟ್ ಒನ್ ಪ್ರಾಬ್ಲಮ್ ನಂಬರ್ 8
integration of x into log 2x dx. Integration of x into log 2x dx. ನೋಡಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ ಬರುತ್ತೆ. ಮತ್ತು ಕೇರ್ಫುಲ್ ಆಗಿ ಮಾಡಬೇಕು. ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಇಂಟಿಗ್ರೇಷನ್ ಯೂಸ್ ಮಾಡಬೇಕು. ಸೇಮ್ ಹೈಲೈಟ್ ರೂಲ್ ಯೂಸ್ ಮಾಡಿದ್ರೆ ಫಸ್ಟ್ ಲಾಗ್ 2x, ಸೆಕೆಂಡ್ first function into log 2x into integration of second x dx minus integration of second ಅಂದರೆ x square by 2 into log 2x differential 1 by 2x into 2 dx. ಚೈನ್ ರೂಲ್ ಯೂಸ್ ಮಾಡಬೇಕಲ್ಲಿ ಕೇರ್ಫುಲ್ ಆಗಿ, ಯಾಕಂದರೆ ಲಾಗ್ 2x ಇದೆ ಚೈನ್ ರೂಲು. ಲಾಗ್ ಇಂದ ಡಿಫರೆನ್ಷಿಯಲ್ 1 by 2x ಆಯಿತು, ಲಾಗ್ ಇಂದ ಆಯಿತು. ಮತ್ತು 2x ಇನ್ ಡಿಫರೆನ್ಷಿಯಲ್ 2 ಬರುತ್ತೆ, ಹೌದಾ? 2 ಕ್ಯಾನ್ಸಲ್, ಒಂದು ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಲಾಗ್ 2x ಇಂಟು ಇಂಟಿಗ್ರೇಷನ್ ಆಫ್ x ಈಸ್ x ಸ್ಕ್ವೇರ್ ಬೈ 2 ಮೈನಸ್ 1 by 2 ಕಾನ್ಸ್ಟೆಂಟ್ x ಗೆಟ್ ಕ್ಯಾನ್ಸಲ್ ಅಂದರೆ x dx ಅಥವಾ x ಸ್ಕ್ವೇರ್ ಬೈ 2 ಇಂಟು ಲಾಗ್ 2x ಮೈನಸ್ ಹಾಫ್ ಇಂಟು x ಸ್ಕ್ವೇರ್ ಬೈ 2 ಪ್ಲಸ್ c ಅಥವಾ x square by 2 into log 2x minus 1 by 4 into x square ಅಥವಾ x square by 4 plus constant. ಎಷ್ಟು ಬಂದಿದೆಯಲ್ಲ? ಆಯ್ತಲ್ಲ ಇದು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 9. ಇಂಟಿಗ್ರೇಷನ್ ಆಫ್ x square plus 1 into log x dx. x square plus 1 into log x dx. ಐಡಿಯಾ ಸೇಮ್. ವಿಡಿಯೋ ಪಾಸ್ ಮಾಡ್ಬಿಟ್ಟು ಇದನ್ನು ಟ್ರೈ ಮಾಡ್ಬೋದು. ಲಾಗ್ ಇದೆ, ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್. ಫಸ್ಟ್ ಇಂಟು ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ x ಸ್ಕ್ವೇರ್ ಪ್ಲಸ್ 1 dx ಮೈನಸ್ ಇಂಟಿಗ್ರೇಷನ್ ಆಫ್ x square plus 1 in integration m by 3. x square integration is x cube by 3 plus integration of 1 is x into derivative of log x is 1 by x dx. That is equal to log x into integration of x square is x cube by 3 plus integration of 1 is x minus integration of 1 by x ಇಂದ ಮಲ್ಟಿಪ್ಲೈ ಮಾಡಿದೆ ಅಂದರೆ ಇದೇನಾಗ್ಬೋದು ಅಲ್ಲಿ x ಗೆಟ್ ಕ್ಯಾನ್ಸಲ್, therefore x ಸ್ಕ್ವೇರ್ ಬೈ 3 ಪ್ಲಸ್ ಇಲ್ಲೂ ಅಷ್ಟೇ x ಕ್ಯಾನ್ಸಲ್ 1 dx. x ಕ್ಯೂಬ್ ಬೈ 3 ಪ್ಲಸ್ x ಇಂಟು ಲಾಗ್ x ಮೈನಸ್ 1 by 3 ಕಾನ್ಸ್ಟೆಂಟ್ ಅಲ್ಲ, ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ ಈಸ್ x ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಈಸ್ x ಪ್ಲಸ್ ಸಿ. ಬರೀಬೋದಲ್ಲ, ಮೈನಸ್ ಆ್ಯಸಿಡಸು 1 by 3 ಕಾನ್ಸ್ಟೆಂಟು, ಇಂಟಿಗ್ರೇಷನ್ ಆಫ್ x ಸ್ಕ್ವೇರ್ ಇಸ್ x ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಇಸ್ x ಪ್ಲಸ್ ಸಿ ಬರ್ಕೊಂಡಿದ್ದೀವಿ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ? x ಕ್ಯೂಬ್ ಬೈ 3 ಪ್ಲಸ್ x ಇಂಟು ಲಾಗ್ x ಮೈನಸ್ 1 by 3 ಇಂಟು 3 ಅಂದರೆ 1 by 9 ಅಲ್ಲ, x ಕ್ಯೂಬ್ ಬೈ 9 ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ x ಪ್ಲಸ್ ಕಾನ್ಸ್ಟೆಂಟ್. ಇಷ್ಟು ಬರುತ್ತೆ ಅಷ್ಟೇ. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. Integration of x into log x whole square dx. ಕೇರ್ಫುಲ್ ಮಾಡ್ತಾ ಹೋಗ್ಬೇಕಷ್ಟೆ. ಸೇಮ್ ಐಡಿಯಾ, ಬೈ ಪಾರ್ಟ್ಸ್ ಯೂಸ್ ಮಾಡೋದು. ಹೈಲೈಟ್ ರೂಲ್ ಯೂಸ್ ಮಾಡೋದ್ರಿಂದ ಫಸ್ಟ್ ಲಾಗ್ ಬರುತ್ತೆ, therefore ಇದು ಫಸ್ಟ್ ಫಂಕ್ಷನ್. ಆಲ್ಜಿಬ್ರಿಕ್ ಸೆಕೆಂಡ್ ಫಂಕ್ಷನ್. ಫಸ್ಟ್ ಇಂಟು
log x whole square into integration of second minus integration of second. And integration of second ಅಂದರೆ x square by 2 into derivative of first log x into log x whole square and differentiation 2 log x. ಕೇರ್ಫುಲ್ ಆಗಿ ಬರೀಬೇಕು, ಚೈನ್ ರೂಲು. 2 log x ಮತ್ತು log x in differentiation 1 by x dx. ನೋಡಿ, ಒಂದು x ಒಂದು x 2 get cancel. ಹಾಗಾದಲ್ಲಿ log x whole square into integration of x is x square by 2 minus integration of x log x dx. ಇದಕ್ಕೆ ಮತ್ತೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕಷ್ಟೆ. ಮತ್ತೆ ಹೈಲೈಟ್ ರೂಲು, ಲಾಗ್ ಫಸ್ಟ್ ಫಂಕ್ಷನು, ಆಲ್ಜಿಬ್ರಿಕ್ ಸೆಕೆಂಡ್ ಫಂಕ್ಷನ್. ಹಾಗಿದ್ದು x square by 2 into log x whole square minus first function into log x into integration of second minus integration of second ಅಂದರೆ x square by 2 into derivative of log x ಅಂದರೆ 1 by x dx. That is equal to x square by 2 into log x whole square minus log x into integration of x ಅಂದರೆ x square by 2 ಒಂದು x ಕ್ಯಾನ್ಸಲ್ ಆಯಿತು, ಮೈನಸ್ 1 by 2 into integration of x dx. ಅಥವಾ x square by 2 into log x whole square minus x square by 2 into log x minus of minus plus half into integration of x ಅಂದರೆ x square by 2 plus c. ಎಷ್ಟು ಬರುತ್ತೆ ಅಷ್ಟು ಹೌದಾ? ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ಬೈ ಪಾರ್ಟ್ಸ್ ಕರೆಕ್ಟಾಗಿ ಗೊತ್ತಾಗಬೇಕಷ್ಟೇ. ಅಲ್ಲಿ ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್, ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲೊಂದು ಪ್ರಾಬ್ಲಮ್ ಮಿಸ್ ಆಗಿದೆ, ಅದು ತೊಗೊಂಡಿರಿ ಅಷ್ಟೇ. 10.1 ತೊಗೊಂಡಿರ್ತೀನಿ ಅಷ್ಟೇ. ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಅಷ್ಟೇ ಇತ್ತು ಅಂದರೆ ಹೇಗೆ ಮಾಡಬೇಕು ಅಂತ. ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಡಿ ಎಕ್ಸ್ ನೋಡಿ, ಇಲ್ಲೊಂದು ಐಡಿಯಾ ಗೊತ್ತಾಗಬೇಕೀಗ. ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಡಿ ಎಕ್ಸ್ ನೋಡಿ, ಇಲ್ಲಿ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು ಅಂದರೆ 2 ಫಂಕ್ಷನ್ ಇರ್ಬೇಕು ತಾನೆ. ಬಟ್ ಇಲ್ಲೇನಾಗಿದೆ, ಅಲ್ಲಿ ಒಂದೇ ಒಂದು ಫಂಕ್ಷನ್ ಇದೆ ಅಲ್ಲ. ಹೇಗಿದೆ ಆ್ಯಕ್ಚುಲಿ ಹೇಗೆ ಬರಿತೀವಿ ಅಂದರೆ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಇಂಟು ಏನೂ ಇಲ್ಲ ಅಂದರೆ 1 ಡಿ ಎಕ್ಸ್ ಬರೀಬೋದಲ್ಲ. ಲಾಗ್ ಎಕ್ಸ್ ಇಂಟು 1 ಅಂದರೆ ಏನಾಗುತ್ತೆ, ಲಾಗ್ ಎಕ್ಸ್ ಅಲ್ಲ. ಈ 1 ಅನ್ನೋದು ಆ್ಯಕ್ಚುಲಿ ಆಲ್ಜಿಬ್ರಿಕ್. ಇದು ಈ ಹೈಲೈಟ್ ರೂಲ್ ಯೂಸ್ ಮಾಡಿದೆ ಅಂದರೆ ಫಸ್ಟ್ ಲಾಗ್ ಬರುತ್ತೆ, ಆಲ್ಜಿಬ್ರಿಕ್ ಸೆಕೆಂಡ್ ಬರುತ್ತೆ. ಹೌದಾ? ಫಸ್ಟ್ ಇಂಟು ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ 1 ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ 1 ಇಂದ ಇಂಟಿಗ್ರೇಷನ್ ಎಕ್ಸ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1 by x dx. ಹೌದಾ? x ಕ್ಯಾನ್ಸಲ್. ಹಾಗಾದ್ರೆ ಇದೇನು ಬರುತ್ತೆ, ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಬರುತ್ತಲ್ಲ ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಪ್ಲಸ್ ಸಿ. ಹೌದಾ? ಅಥವಾ ಎಕ್ಸ್ ಕಾಮನ್ ಏನಾದ್ರು ತೊಗೊಂಡ್ವಿ ಅಂದರೆ ಲಾಗ್ ಎಕ್ಸ್ ಮೈನಸ್ 1 ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ, ಇಲ್ಲಿ ಬರೀ ಲಾಗ್ ಎಕ್ಸ್ ಇತ್ತು ಅಂದರೆ ಲಾಗ್ ಎಕ್ಸ್ ಇಂಟು 1 ಅನ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಪ್ರಾಬ್ಲಮ್ 11th ಒಂದು, ಇಂಟಿಗ್ರೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ನೋಡಿ, ಕಾಸ್ ಇನ್ವರ್ಸ್ ಎಕ್ಸ್, ಸೈನ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್, ಕಾಟ್ ಇನ್ವರ್ಸ್ ಎಕ್ಸ್, ಅಥವಾ ಸೀಕೆಂಡ್ ಇನ್ವರ್ಸ್ ಎಕ್ಸ್, ಕೊಸೆಕೆಂಡ್ ಇನ್ವರ್ಸ್ ಎಕ್ಸ್ ಏನಾದ್ರು ಇರ್ಬೋದು. ಬಟ್ ಐಡಿಯಾ ಎಲ್ಲ ಸೇಮ್ ಯೂಸ್ ಮಾಡ್ಕೊಂಡು ಹೋಗ್ತೀವಿ ನೋಡಿ. ಇಂಟಿಗ್ರೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ ಇಲ್ಲಿ ಏನು ಮಾಡಿದ್ವಲ್ಲ ಅದನ್ನೇ ಯೂಸ್ ಮಾಡಬೇಕು. ಲಾಗ್ ಎಕ್ಸ್ ಅಷ್ಟೇ ಇತ್ತು, ಅದಕ್ಕೆ ಇನ್ನೇನು ಬರ್ಕೊಂಡ್ವಿ, ಲಾಗ್ ಎಕ್ಸ್ ಇಂಟು 1 ಅಂತ ಬರ್ಕೊಂಡೆ. ಹಾಗಾದ್ರೆ ಇಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಅಷ್ಟೇ ಇದೆ, ಅದಕ್ಕೆ ಇನ್ನೇನು ಬರ್ತೀವಿ, ಇಂಟಿಗ್ರೇಷನ್ ಆಫ್
ಕಾಸ್ ಇನ್ವರ್ಸ್ ಎಕ್ಸ್ ಇಂಟು 1 dx ಬರೀಬೋದ. ನೆಕ್ಸ್ಟ್ ಐಲೇಟ್ ರೂಲ್ ಯೂಸ್ ಮಾಡೋದೆ ಅಂದರೆ ಫಸ್ಟ್ ಫಂಕ್ಷನ್ ಏನಾಗಬೇಕು, ಇನ್ವರ್ಸ್ ಫಸ್ಟ್ ಫಂಕ್ಷನ್ ಆಲ್ಜಿಬ್ರಿಕ್ ಸೆಕೆಂಡ್ ಆಗುತ್ತೆ. ಹೌದಾ? ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಕಾಸ್ ಇನ್ವರ್ಸ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 dx ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಅಂದರೆ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್, ಡಿರೈವೇಟಿವ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ ಮೈನಸ್ 1/√ ಆಫ್ 1 - x² dx. ಅಥವಾ ಏನು ಬರ್ಬೋದು, ಕಾಸ್ ಇನ್ವರ್ಸ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ನೋಡಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು, ಇಂಟಿಗ್ರೇಷನ್ ಆಫ್ ಎಕ್ಸ್ ಬೈ ರೂಟ್ 1 - x² dx. ನೋಡಿ ಇದಂತೂ ಆಗೋಗ್ಬಿಡಿದ. ಇದು ಇಂಪಾರ್ಟೆಂಟ್. ಇದನ್ನು ಹೇಗೆ ಮಾಡ್ತೀವಿ ಅಂತ ನೋಡಿ, ಈಸಿ ಇದೆ. ಇದನ್ನು ಆ್ಯಕ್ಚುಲಿ ಯಾವ ಫಾರ್ಮ್ಯಾಟಿಗೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂದರೆ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ 2√ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತಿದ್ವಿ. ಹೌದಾ? ಈ ಫಾರ್ಮ್ಯಾಟಿಗೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ಬೇಕಂದ್ರೆ ಅವಾಗ ಈಸಿ ಆಗುತ್ತೆ. ಅಥವಾ 1 - x² ಟಿ ಅಂದ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ? ಅಲ್ಲ ಇದು ಈಸಿ ಆಗುತ್ತೇನು ಗೊತ್ತಿರಲಿ. 1 - x² ಇಂದ ಡಿಫ್ರೆನ್ಷಿಯೇಷನ್ ಏನು ಬರೀಬೋದು, -x² ಇಂದ ಡಿಫ್ರೆನ್ಷಿಯೇಷನ್ -2x ಬರುತ್ತೆ. ಇಲ್ಲಿ -2x ಇಲ್ಲ ತಾನೆ, ಅದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ -2 ಮಾಡ್ಕೊಳ್ಳಿ. x ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ 1/-2 ಇಂಟು -2x/ರೂಟ್ ಆಫ್ 1 - x² dx. ಹೌದಾ? ಒಂದು ಆನ್ಸರ್ x ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ 1/2 ಇಂಟು 2√ ಆಫ್ 1 - x² ಪ್ಲಸ್ ಸಿ. 2 ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರ್ ಏನು ಬರ್ತದೆ, x ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ ರೂಟ್ ಆಫ್ 1 - x² ಪ್ಲಸ್ ಸಿ ಬರುತ್ತೆ. ಹೌದಾ? ಆಯ್ತಲ್ಲ? ನೋಡಿ ಇದೇ ಥರ ಮಾಡ್ಕೋಬೇಕಂತೇನಿಲ್ಲ. ಆರ್ ಇಂಟಿಗ್ರೇಷನ್ ಬೈ ದಿ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಅಂದರೆ ಇದಕ್ಕೆ ಯಾವ ಥರ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ ಅಂದರೆ ಕಾಸ್ ಇನ್ವರ್ಸ್ ಎಕ್ಸಿಗೆ ಟಿ ತೊಗೊಂಬಿಡಿ, ಅವಾಗ ಸಿಂಪ್ಲಿಫೈ ಆಗುತ್ತೆ. ನೋಡಿ ಇಲ್ಲಿ ಲೆಟ್ ಕಾಸ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತೊಗೊಂಡೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಟಿ ಉಂಟು. ಹೌದಾ? ಎಕ್ಸ್ ಏನಾದ್ರು ಕಾಸ್ ಟಿ ಆಯ್ತು ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಟಿ ಡಿ ಟಿ ಬರುತ್ತಲ್ಲ. ದೇರ್ಫೋರ್ ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್ ಇದೆ, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಹೇಳಿದ್ರೆ ಟಿ ಅಲ್ಲ, ಡಿ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಸೈನ್ ಟಿ ಡಿ ಟಿ. ಮೈನಸ್ ಕಾನ್ಸ್ಟೆಂಟ್ ಹೊರಗೆ ತೊಗೊಂಡ್ಬಿಡ್ತೀವಿ, ಇಂಟಿಗ್ರೇಷನ್ ಆಫ್ ಟಿ ಇಂಟು ಸೈನ್ ಟಿ ಡಿ ಟಿ. ಈಗ ಬೈಪಾರ್ಟ್ಸ್ ಅಪ್ಲೈ ಮಾಡಿದ್ರು ಬರುತ್ತೆ. ಹೌದಾ? ಸಿಂಪ್ಲಿಫೈ ಆಗುತ್ತೆ. ಬೈಪಾರ್ಟ್ಸ್ ಅಪ್ಲೈ ಮಾಡಬೇಕಂದ್ರೆ ಫಸ್ಟ್ ಆಲ್ಜಿಬ್ರಿಕ್ಕು, ಅದಾದಮೇಲೆ ಟ್ರಿಗ್ನೋಮೆಟ್ರಿಕ್. ಹಾಗಾದರೆ ಮೈನಸ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೈನ್ ಟಿ ಅಂತ ಹೇಳಿದ್ರೆ ಏನು ಬರೀತೀವಿ, ಇಂಟಿಗ್ರೇಷನ್ ಆಫ್ ಸೈನ್ ಟಿ ಈಸ್ ಮೈನಸ್ ಕಾಸ್ ಟಿ, ಡಿರೈವೇಟಿವ್ ಆಫ್ ಟಿ ಈಸ್ ಡಿ ಟಿ. ಒಂದು ಆನ್ಸರು ಮೈನಸ್ ಆಫ್ ಟಿ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ ಟಿ ಅಂದರೆ ಮೈನಸ್ ಕಾಸ್ ಟಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಅಂದರೆ ಸೈನ್ ಟಿ ಪ್ಲಸ್ ಸಿ ಆಯ್ತಲ್ಲ. ನೋಡಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತಲ್ಲ, ಟಿ ಇಂಟು ಕಾಸ್ ಟಿ ಮೈನಸ್ ಸೈನ್ ಟಿ ಪ್ಲಸ್ ಸಿ ಬರ್ತದ. ನೋಡಿ ಅಲ್ಲಿ ಟಿ ಅಂದರೆ ಏನು ಗೊತ್ತಿರೋದು, ಕಾಸ್ ಇನ್ವರ್ಸ್ ಎಕ್ಸ್, ಕಾಸ್ ಟಿ ಅಂದರೆ ಎಕ್ಸ್, ಕಾಸ್ ಟಿ ಬದಲು ಎಕ್ಸ್, ಇದ್ರ ಬದಲು ಕಾಸ್ ಇನ್ವರ್ಸ್ ಎಕ್ಸ್ ಬರೀಬೋದಲ್ಲ. ಕಾಸ್ ಇನ್ವರ್ಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಸೈನ್ ಟಿನ ನೋಡಿ ರೂಟ್ ಆಫ್ 1 -
ಕಾಸ್ ಸ್ಕ್ವೇರ್ ಟಿ ಪ್ಲಸ್ ಸಿ ಬರೀಬೋದಾ? ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸೇಮ್ ಬಂದ್ಬಿಡುತ್ತೆ. ಹೌದಾ? ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಏನು ಬರ್ತದೆ? ದಟ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್, ನೋಡಿ ಕಾಸ್ ಟಿ ಅಂತ ಹೇಳಿದ್ರೆ ಎಕ್ಸ್ ಅಲ್ಲ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಎರಡು ಆನ್ಸರ್ ಸೇಮ್ ಬಂದಿದೆ. ಹೌದಾ? ಅದೇ ಇದು ಈಸಿ ಆಗ್ತದೆ. ಅದು ಇದರೊಳಗೆ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ ಈ ಫಾರ್ಮ್ಯಾಟ್ ಗೊತ್ತಾಗಬೇಕು ಇಲ್ಲಿ. ಹೌದಾ? ಎಕ್ಸ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಗೊತ್ತಾಯ್ತು ಅಂದರೆ ಈಸಿ ಆಗಿಬಿಡುತ್ತೆ. ಇಲ್ಲಾಂದರೆ ಇದ್ರೊಳಗಾದರೆ ಡೈರೆಕ್ಟಾಗಿ ಬರ್ತದೆ. ಆಯ್ತಲ್ಲ, ಇಲ್ಲಿ ಯಾವುದಾದ್ರೂ ಮಾಡ್ಕೋಬೋದು ನೀವು. ಇದು ಬೈ ದ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿದ್ವಿ, ಇಲ್ಲಿ ಡೈರೆಕ್ಟ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. 12th one, integration of tan inverse x dx. ಡೈರೆಕ್ಟ್ ಮಾಡ್ಬೋದು. tan inverse x into 1 dx ತಗೊಂತೀವಿ. tan inverse x into 1 dx. ಆಲ್ಜಿಬ್ರಿಕ್ ಸೆಕೆಂಡ್ ಆಗುತ್ತೆ. ಐಲೈಟ್ ರೂಲ್ ಪ್ರಕಾರ ಫಸ್ಟ್ ಇನ್ವರ್ಸ್ ಬಂದ್ಬಿಡುತ್ತಲ್ಲ, ಫಸ್ಟ್ ಇಂಟು ಸೆಕೆಂಡ್ ಆಗದ. ಫಸ್ಟ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್, ಡಿರೈವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಅಥವಾ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಇಸ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್. ನೋಡಿ, ಇದನ್ನು ಯಾವ ಫಾರ್ಮ್ಯಾಟಿಗೆ ಚೇಂಜ್ ಮಾಡಬೇಕು ಅಂದರೆ ಈ ಥರ ಚೇಂಜ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರೀತಿದ್ವಲ್ಲ. ಡಿನಾಮಿನೇಟರ್ ಡಿಫ್ರೆನ್ಷಿಯೇಷನ್ ಆ್ಯಕ್ಚುಲಿ 2x ಬರುತ್ತೆ, ಅಲ್ಲಿ ಬರೀ ಎಕ್ಸ್ ಇದೆ, ಅದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊತೀವಿ. ಹೌದಾ? ಹಾಗೆ ಡೈರೆಕ್ಟ್ ಆನ್ಸರ್ ಬರೀಬೋದಲ್ಲ. ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಹಾಫ್ ಇಂಟು ಲಾಗ್ ಆಫ್ ಮಾಡ್ಲಸ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಬರುತ್ತೆ. ಹೌದಾ? ನೋಡಿ, ಇನ್ನೊಂದು ಐಡಿಯಾ, ಟ್ಯಾನ್ ಇನ್ವರ್ಸ್ ಎಕ್ಸಿಗೆ ಟಿ ಅಂತ ಅಂದ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟಿ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೀಕ್ಯಾನ್ ಸ್ಕ್ವೇರ್ ಟಿ ಡಿ ಟಿ. ಹೌದಾ? ನೆಕ್ಸ್ಟ್ ಅದು ಇಂಟಿಗ್ರೇಷನ್ ಆಫ್ ಟಿ ಇಂಟು ಸೀಕ್ಯಾನ್ ಸ್ಕ್ವೇರ್ ಟಿ ಡಿ ಟಿ ಆಗುತ್ತೆ. ನೆಕ್ಸ್ಟ್ ಅದು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಅವು ಬರುತ್ತೆ. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. Next problem, integration of x into tan inverse x dx. Integration of x into tan inverse x dx. ಡೈರೆಕ್ಟ್ ಬೈ ಪಾರ್ಟ್ಸ್ ಟ್ರೈ ಮಾಡ್ಬೋದು, ಆದರೆ ಸಿಂಪ್ಲಿಫೈ ಮಾಡೋದೆಲ್ಲ ಗೊತ್ತಾಗ್ತಾ ಹೋಗ್ಬೇಕಷ್ಟೇ ಅಲ್ಲಿ. ಅಥವಾ ಟ್ಯಾನ್ ಇನ್ವರ್ಸ್ ಎಕ್ಸಿಗೆ ಟಿ ತೊಗೊಂಬಿಟ್ರೆ ಇನ್ನೂ ಈಸಿ ಆಗುತ್ತೆ. ಡೈರೆಕ್ಟ್ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಬೋದು, ಅದು ಈಸಿ ಆಗಲಿ ಅಂತೇಳಿ ಲೆಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ತೊಗೊತೀನಿ. ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಟಿ ಬರುತ್ತೆ. ದಟ್ ಇಂಪ್ಲೈಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೀಕ್ಯಾನ್ ಸ್ಕ್ವೇರ್ ಟಿ ಡಿ ಟಿ. ನೋಡಿ, therefore I is equal to integration of x into tan inverse x dx is equal to integration of x into x and the tan t into tan inverse x and the t into secant square t dt. That is equal to, ಇದನ್ನು ಈ ಥರ ಬರ್ಕೊತೀನಿ, ಇಂಟಿಗ್ರೇಷನ್ ಆಫ್ ಟಿ ಇಂಟು ಟ್ಯಾನ್ ಟಿ ಇಂಟು ಸೀಕೆಂಡ್ ಸ್ಕ್ವೇರ್ ಟಿ ಡಿ ಟಿ. ನೋಡಿ, ನಮಗೆ ಇದೊಂದು ಗೊತ್ತಿದೆ, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಎನ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ
ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಎನ್ ಪ್ಲಸ್ ಒನ್ ಬೈ ಎನ್ ಪ್ಲಸ್ ಒನ್ ಪ್ಲಸ್ ಕಾನ್ಸ್ಟೆಂಟ್ ಅಂತ ಬರಿತೀವಿ, ಹೌದಾ? ಅಂದರೆ ಇದು ಡಿಫ್ರೆನ್ಷಿಯನ್ ಇಲ್ಲಿ ಇರಬೇಕು. ಅವಾಗ ಇದನ್ನು ಟಿ ಅಂದ್ಕೊತಿದ್ವಿ. ಟಿ ಪವರ್ ಎನ್ ಇನ್ ಡಿಫ್ರೆನ್ಷಿಯನ್ ಟಿ ಪವರ್ ಎನ್ ಪ್ಲಸ್ ಒನ್ ಬೈ ಎನ್ ಪ್ಲಸ್ ಒನ್ ಗೊತ್ತಿರಬೇಕು, ಹೌದಾ? ಹಾಗಾದ್ರೆ ಇದನ್ನ ಹೇಗೆ ಬರಿಬೋದು ಈಗ? ಇದನ್ನು ಫಸ್ಟ್ ಫಂಕ್ಷನ್ ಅಂದ್ಕೊಳ್ಳಿ, ಇದು ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಇಂಟು ಟಿ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಟ್ಯಾನ್ ಟಿ ಇಂಟು ಸೀಕೆಂಡ್ ಸ್ಕ್ವೇರ್ ಟಿ ಡಿ ಟಿ ಮೈನಸ್ ಇಂಟಿಗ್ರೇಷನ್ ಆಫ್, ನೋಡ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಆ್ಯಕ್ಚುಲಿ ಈ ಫಾರ್ಮೆಟಲ್ಲಿ ಬರ್ತದೆ. ಟ್ಯಾನ್ ಇಂದ ಡಿಫ್ರೆನ್ಷಿಯೇಷನ್ ಸೀಕೆಂಡ್ ಸ್ಕ್ವೇರ್ ಇಲ್ಲೇ ಇರುತ್ತಾನೆ, ಹೌದಾ? ಹಾಗಾದ್ರೆ ಇಲ್ಲಿ ಏನೂ ಇಲ್ಲ ಅಂದರೆ ಟ್ಯಾನ್ ಟಿ ಹೋಲ್ ಪವರ್ ಒನ್ ಇರ್ತದೆ, ಹೌದಾ? ಅಂದರೆ ಎಫ್ ಆಫ್ ಎಕ್ಸ್ ಹೋಲ್ ಪವರ್ ಒನ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಆನ್ಸರ್ ಏನು ಬರಿಬೋದು ಇನ್ನು? ಟ್ಯಾನ್ ಸ್ಕ್ವೇರ್ ಟಿ ಬೈ ಟು, ಹೌದಾ? ಮತ್ತು ಡಿರವೇಟಿವ್ ಆಫ್ ಟಿ ಅಂದರೆ ಡಿ ಟಿ. ಟಿ ಇಂಟು ಇದು ಟ್ಯಾನ್ ಸ್ಕ್ವೇರ್ ಟಿ ಬೈ ಟು ಮೈನಸ್ ಒನ್ ಬೈ ಟು ಕಾನ್ಸ್ಟೆಂಟ್. ಡೈರೆಕ್ಟ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಸ್ಕ್ವೇರ್ ಟಿ ಗೊತ್ತಿರಲ್ಲ, ಅದು ಸೀಕೆಂಡ್ ಸ್ಕ್ವೇರ್ ಟಿ ಮೈನಸ್ ಒನ್ ಡಿ ಟಿ ಬರಿಬೋದಲ್ಲ? ಆನ್ಸರ್ ನೋಡಿ, ಟಿ ಬೈ ಟು ಇಂಟು ಟ್ಯಾನ್ ಸ್ಕ್ವೇರ್ ಟಿ ಮೈನಸ್ ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ ಸೀಕೆಂಡ್ ಸ್ಕ್ವೇರ್ ಟಿ ಅಂದರೆ ಟ್ಯಾನ್ ಟಿ ಮೈನಸ್ ಒನ್ ಅಂದರೆ ಟಿ ಪ್ಲಸ್ ಸಿ. ಅಂದರೆ ಟಿ ಬೈ ಟು ಇಂಟು ಟ್ಯಾನ್ ಸ್ಕ್ವೇರ್ ಟಿ ಮೈನಸ್ ಹಾಫ್ ಇಂಟು ಟ್ಯಾನ್ ಟಿ ಮೈನಸ್ ಹಾಫ್ ಮೈನಸ್ ಪ್ಲಸ್ ಹಾಫ್ ಇಂಟು ಟಿ ಪ್ಲಸ್ ಸಿ. ಎಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳಿ ಅಷ್ಟೇ, ಬಂದ್ಬಿಡುತ್ತೆ. ಟಿ ಅಂದರೆ ಏನು ತಗೋಬೇಕು? ಟ್ಯಾನ್ ಇನ್ವರ್ಸ್ ಎಕ್ಸು, ಎಕ್ಸ್ ಅಂದರೆ ಟ್ಯಾನ್ ಟಿ, ಹೌದಾ? ಟಿ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್, ಹಾಗಾದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಟು ಇಂಟು ಟ್ಯಾನ್ ಟಿ ಅಂದರೆ ಎಕ್ಸ್ ತಾನೆ, ಹಾಗಾದ್ರೆ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಮೈನಸ್ ಹಾಫ್ ಇಂಟು ಟ್ಯಾನ್ ಟಿ ಅಂದರೆ ಎಕ್ಸ್ ಪ್ಲಸ್ ಹಾಫ್ ಇಂಟು ಟಿ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಆಯ್ತಲ್ಲ? ಇಷ್ಟು ಬರುತ್ತೆ ಆನ್ಸರ್. ಡೈರೆಕ್ಟ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ರಿ ಅಂದರೆ ಈ ಫಾರ್ಮೆಟಲ್ಲಿ ಬಂದಿರುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡಬೇಕು ಅಂದರೆ ಮತ್ತೆ ಇದಕ್ಕೆ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ ಒನ್ ಮಾಡಿಕೊಂಡು ಸ್ಪ್ಲಿಟ್ ಮಾಡಬೇಕು. ಅವಾಗ ಅದು ಒನ್ ಮೈನಸ್ ಒನ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಒನ್ ಎಕ್ಸ್ ಬರೀತೀವಿ, ಒನ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಷನ್ನು ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಬರ್ಕೊತೀವಿ, ಅವಾಗ ಸಿಂಪ್ಲಿಫೈ ಆಗುತ್ತೆ. ಆಯ್ತಲ್ಲ? ಅದ್ರ ಬದಲು ಸಬ್ಸ್ಟಿಟ್ಯೂಷನ್ ತೊಗೊಂಬಿಟ್ರೆ ಈಸಿ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಎಕ್ಸಿಗೆ ಟಿ ತೊಗೊಂಬಿಟ್ವಿ ಅಂದ ಈಸಿಯಾಗಿ ಮಾಡ್ಕೋಬೋದು. ಐಡಿಯಾ ಬರುತ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ? ಆಯ್ತಲ್ಲ? ಜಸ್ಟ್ 14th ಪ್ರಾಬ್ಲಮ್ ಒಂದು ಟ್ರೈ ಮಾಡಿದೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಇದಕ್ಕೋಸ್ಕರ ಕಾಸ್ ಇನ್ವರ್ಸ್ ಎಕ್ಸಿಗೆ ಟಿ ತೊಗೊಂಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ? ಆಯ್ತಲ್ಲ? ಕಾಸ್ ಇನ್ವರ್ಸ್ ಎಕ್ಸಿಗೆ ಟಿ ತೊಗೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಟಿ ಆಗುತ್ತೆ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಟಿ ಬರುತ್ತದ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳಕ್ಕೆ ಟ್ರೈ ಮಾಡ್ಬೋದು, ಹೌದಾ? ಟ್ರೈ ಮಾಡಿದೆ ಇದು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಆಯ್ತಲ್ಲ? ನೋಡಿ, ಅದಕ್ಕೆ ಬೈ ಪಾರ್ಟ್ಸ್ ರೂಲ್ ಅಂತೂ ಪರ್ಫೆಕ್ಟಾಗಿ ಅರ್ಥ ಆಗಬೇಕಲ್ಲಿ. ಲಾಸ್ಟಿಗೆ ಮಾಡ್ಕೊಂಡಿರೋ ಒಂದು ಎರಡು ಪ್ರಾಬ್ಲಮ್ ಡಿಫ್ರೆಂಟ್ ಇದೆ ಅಷ್ಟೇ, ಅದು ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಆದರೆ ರೂಲ್ ಮಾತ್ರ ಕರೆಕ್ಟಾಗಿ ಗೊತ್ತಾಗಲೇಬೇಕು. ಹೈಲೈಟ್ ರೂಲ್ ಯೂಸ್ ಮಾಡ್ಕೊಂಡು ಯಾವ ಥರ ಫಸ್ಟ್ ಫಂಕ್ಷನ್ ಚೂಸ್ ಮಾಡ್ತಾ ಇದ್ವಿ ಮತ್ತು ಬೈ ಪಾರ್ಟ್ಸ್ನ ಡೈರೆಕ್ಟಾಗಿ ಯಾವ ಥರ ಅಪ್ಲೈ ಮಾಡ್ತಾ ಇದ್ವಿ, ಆಯ್ತಲ್ಲ? ಇವೆರಡಂತೂ ಗೊತ್ತಾಗಲೇಬೇಕು ನಿಮಗೆ. ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊತಾ ಇರಿ, ಆಯ್ತಲ್ಲ? ಇಲ್ಲಿ ಥ್ಯಾಂಕ್ ಯು.